ಏಡಿ ನಾನೇನ್ ಕೋಳಿ ಅನ್ನ. ಮಗನೇ ಮಗನೇ ಮಗನೇ, ನಿಮ್ಮ ಹುಡುಗಿ ನಮ್ಮ ಹುಡುಗಿ ಗಾಡಿ ತಿರುಗ್ಸೋ. ಏನೇ ಅದು ಕೋಲ್ ಕಣ. ನಡ್ದ ನಡ್ದ ಕರೆಕ್ಟ್ ಅದೇ. ಏನೇ ಇದು ಕಟ್ಟಿ ಹಿಡ್ಕೊಂಡು ಮಗ್ಗಿ ಹೇಳ್ಕೊಡ್ತಾಳೆ ನದಿಗೆ. ಅವತ್ತು ಕಾಡಲ್ಲಿ ಭಯ ಇಲ್ಲದೆ ಹಸ್ರಾ ಹಿಡ್ಕೊಂಡಿದ್ವಿ. ಇವತ್ತು ಕಟ್ಟಿ ಹಿಡ್ಕೊಂಡು ನದಿಲಿ ಏಡಿ ಹಿಡಿತಾ ಇದ್ದಾಳೆ. ಚಿಕ್ಕಪ್ಪ ಅವ್ರು ಏನ್ ಬೇಕಾದ್ರೆ ಹಿಡಿಲಿ, ತಗೋ ನೀನು ಇದನ್ನ ಹಿಡ್ಕೊ. ಎಲ್ಲ ಕೋಲಿಗಾರ ತಲೆ ಮೇಲೆ ಹಾಕ್ಬೇಡ, ಸಾಕು ಹೋಗ್ಬಿಡ್ತದೆ. ಹಲೋ, ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ನೀವೇನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ವಾ? ನದಿ ಪಕ್ಕ ಕುತ್ಕೊಂಡು ಚಕ್ಲಿ ಹಾಕ್ತಾ ಇದ್ದೀರಾ ಅಂತ ನೋಡ್ತಿದ್ವಿ. ಬುದ್ಧಿ ಇಲ್ವೇನಯ್ಯ? ಯಾಕಯ್ಯ ಕಲ್ ಬಿಸಾಕ್ದೆ? ಏನಮ್ಮ ನಿಂಗೆ ನಾನು ಒಂಡ್ರಗಣ್ಣ ಕಲ್ಲೆಸ್ತಿದ್ ಯಾರು ನೋಡಿದ್ಯಾ? ಕುಮಾರ್ ಯಾಕಯ್ಯ ಕಲಿಸ್ಬಿಟ್ಟು ಹೆಣ್ಮಕ್ಳನ್ನ ಎದುರಿಸ್ತೀಯಾ? ಶಾಕಿಂಗ್ ಟೈಮಲ್ಲಿ ನೀನ್ ಯಾಕಯ್ಯ ಸಂಜೆ ನೋಡ್ಕೋತೀನಿ ಸುಮ್ಮನೆ. ಏನಿಲ್ಲ, ಕೈಯಲ್ಲಿ ಎಡಕಲ್ಲಿ ಇತ್ತು, ಒಂದ್ ಕಲ್ ಸ್ಲಿಪ್ ಆಗ್ಬಿಟ್ಟು, ಅದಕ್ಕೆ ನೀನ್ ಕೋಪ ಮಾಡ್ಕೊಂಡ್ಬಿಟ್ರೆ ಬೆಳ್ಳುಳ್ಳಿ ಹಾಕ್ತಾರ ಚಿಪ್ಸ್ ಪ್ಯಾಕೆಟ್. ಬಾರಿ ಹೋಗೋಣ. ನೋಡು ಚಿಕ್ಕಪ್ಪ ಕೂಗಯ್ಯ. ಹುಡುಗಿರ ನಲ್ಲಿ ಹಿಡಿಯ ಏನ್ ಹುಡುಗಿರ. ಚಿಕ್ಕಪ್ಪ ಕೂಗು ಅಂದ್ರೆ ಬಿಟ್ಬಿಟ್ಟೆ. ನೀನ್ ಅದೃಷ್ಟ ಮಾಡಿದ ಕುಮಾರನೇ. ಏನೇ ಹೇಳ್ತಾ ಇದ್ಯಾ? ಆ ಹುಡುಗಿದ ಯಾವಾಗ್ಲೂ ಏನಾರು ಅದು ಹಿಡ್ಕೊಂಡೇ ಇರುತ್ತೆ. ಬೋಡ ನೀನ ನನ್ ಚಿಕ್ಕಪ್ಪ. ನನಗೆ ಆಡಬಾರ್ದು, ಏನು ಆಡ್ದೆ? ಬಿಟ್ಟು ಬಿಟ್ಟು ಹೋಗೋದಕ್ಕೆ ಹೊಸ ಹೊಸ ರೀಸನ್ಸ್ ಹುಡುಕ್ತಾ ಇದ್ದಾನೆ. 16 ಕಿಲೋಮೀಟರ್ ಕುಬೇರ 50 ಜನಕ್ಕೆ ಜ್ಯೋತಿಷ್ ಹೇಳೋ ನೀನು ಒಳ್ಳೆ ಮಾತೇಳ್ಬಿಟ್ಟು ಹೋಗ್ಬೇಕು ತಾನೆ. ಸುಮ್ಮನೆ ಬಾಯಿ ಕೊಟ್ಬಿಟ್ಟು ರೌಡಿ ಮನೆ ಹತ್ರ ಸಿಕ್ಕಾಕೊಂಡು ಸಾಯ್ತ್ಯ. ಹೋಗು ಅನ್ಬೋಸ್. ನಾನೆಲ್ಲಿ ಹೇಳ್ತಾ ಇದ್ದೀನಿ, ಆ ದೇವ್ರು ಹೇಳ್ಬೇಕಾದನ್ನು ನನ್ನ ಮುಖಾಂತರ ಹೇಳಿಸ್ತಿದ್ದಾನಷ್ಟೇ. ಎಲ್ರಿಗೂ ಒಳ್ಳೇದು ಹೇಳೋ, ನಿಂಗೆ ಕೆಟ್ಟ ಟೈಮ್ ಶುರು ಆಯ್ತು ನೋಡು. ಅವನು ಹೇಳಿದ್ದನ್ನು ನಾನು ಹೇಳ್ತೀನಿ ಅಷ್ಟೇ. ಅವನೇ ಬಾಸು. ಬನ್ನೇಣ. ಏನ್ ಮಣಿ, ಏನೋ ಬರೋದಕ್ಕೆ ಹೇಳ್ದಂತೆ ನಂಗೆ. ಏನೋ ಬರೋದು ಏನ? ಹೆಂಗಸರು ಜಾತಕ ತಗೊಂಡ್ ಬಂದ್ರೆ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ನಾಟಕ ಮಾಡ್ತೀಯ. 5 ರೂಪಾಯಿ 10 ರೂಪಾಯಿ ಸಂಪಾದನೆ ಮಾಡೋ ನಿನಗೆ ಇಷ್ಟಿದ್ರೆ ಕೋಟ್ಯಾಂತರ ಖರ್ಚು ಮಾಡಿ ದೇವಸ್ಥಾನ ಕಟ್ಟರು ನಾನು ಬೇಡ. ಬೇಡ ಬಿಟ್ಬಿಡು ಮಣಿ. ಜನ ಅವ್ನು ಜವಾಬ್ದಾರಿ ನಿನಗೆ ಬರುತ್ತೆ. ಸುಮ್ಮನೆ ಇದ್ಬಿಡು. ಮಣಿ, ನಿನ್ನ ಹತ್ರ ಶಕ್ತಿ ಇದೆ ಅಂತ ನನ್ನ ಎದೆ ಗೊತ್ತೇ ಅಲ್ವಾ? ಆದ್ರೆ ನಿಮ್ಮ ಅಮ್ಮನ ಹತ್ರ ನಾನು ಹೇಳಿರೋ ಸತ್ಯ ಯಾವತ್ತು ಸುಳ್ಳಾಗೋದಿಲ್ಲ. ನೋಡ್ತಿರು, ಕಟ್ಟೋ ಚಟ ಒಂದು, ಅದರಲ್ಲಿ 4 ಹೆಣ. ಆ 4 ಹೆಣದಲ್ಲಿ ನಿಂದು 1 ಹೆಣ. ನೀನ್ ಸತ್ರು ಕೂಡ ನಿನಗೋಸ್ಕರ ಆಡೋರು ಯಾರು ಇರೋದಿಲ್ಲ. ಇದು ನಾನು ಹೇಳಿರೋ ಮಾತು. ಸುಳ್ಳಾದ್ರೆ ನನ್ನ ನಾಲ್ಗೆ ಕತ್ತರಿಸಿ ನಿಮ್ಮನೆ ಹೊಸ್ಲಿಗೆ ಹಾಕ್ತೀನಿ. ಏನೇನು ಬಾಯಿಗೆ ಬಂದಾಗ ಮಾತಾಡ್ತಾನೆ. ಇವೆಲ್ಲ ನಡೆಯುತ್ತಾ? ನಡೆಯುತ್ತೋ ನಡೆಯಲ್ವೋ, ಇಂಥವ್ರ ಮಾತ್ಗೆಲ್ಲ ತಲೆನೇ ಕೆಡ್ಸ್ಕೊಂಬಾರ್ದು. ಅದಕ್ಕೆ ತನ್ನ ಸಮಾಧಾನವಾಗಿರುವಂದೆ. ಸ್ವಾಮಿ ಇಲ್ಲ. ಮಾವ, ಒಂದ್ ತುತ್ತಾದ್ರೂ ತಿನ್ಕೊಂಡು ಹೋಗಿ. ತಿಂತೀನಮ್ಮ. ನಿಮ್ಮ ಮಾವ ಯಾವತ್ತು ಊಟ ಮಾಡಿದಾನಮ್ಮ? ಯೋಚನೆ ಮಾಡಬೇಡ, ಬರ್ತಾನೆ. ರಾತ್ರಿ ಆಯ್ತು ಮಲಗೋಣ ಇಂದು ನಮ್ಮ ಹೋಪಾನ. ಹೋಗು ಹೋಗು ಹೋಗು, ಕಿರ್ಚ್ಬೇಡ. ಹುಡುಗಿ ಮನೆ ಬಾರ್ಡರ್ ಬಂದ್ಬಿಟ್ಟಿದೀವಿ. ಇಲ್ಲಿಂದ ತಳ್ಕೊಂಡೇ ಹೋಗೋಣ. ಏನ್ ದೊಡ್ಡ ಪಾಕಿಸ್ತಾನ ಬಾರ್ಡ್ರು. ಯಪ್ಪ, ಅವ್ರಪ್ಪ ನಮ್ಮ ನೋಡಿ ಮಚ್ ತಗೊಂಡ್ ಕಚ್ಕ ಪಚ್ಕ ಕಚ್ಕ ಪಚ್ಕ ಅಂತ ಕತ್ತರಿಸ್ಬಿಡ್ತಾರೆ ನೋಡ. ಅವ್ರಪ್ಪ ಮೇಷ್ಟ್ರು ಅಂತ ನೀನೇ ತಾನೇ ಹೇಳಿದ್ದು. ಮತ್ತೆ ಹಿಂಗಯ್ಯ ಮಚ್ಚರ್ ಕತ್ತರಿಸ್ತಾರೆ. ಏಯ್ ಅವರಪ್ಪ ಮೇಷ್ಟ್ರ ಬಿಟ್ರೆ ಕತ್ತರಿಸ್ತಾ ಬಿಟ್ಟು ಬಿಡ್ತಾನ. ಏನ್ ನಿಮ್ ಪ್ರೀತಿಗೆ ಕೈ ಕಾಲು ಕಣ್ಣು ಮೂಗು ಬಾಯಿ ಏನೂ ಇಲ್ವಾ? ಒಂದ್ ಕೆಲಸ ಮಾಡೋಣ, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಹಿಂಗೆ ತಾನೇ ಡಿಸೈಡ್ ಮಾಡೋದು. ಪಾಕೆಟ್ ಕೈ ಬಿಟ್ಟ ಸೀದಾ ಕಾಯಿನ್ ಫಾಸ್ಟ್. ರಾಜ ಬಿದ್ರೆ ನೀನ್ ಮಾತ್ರ ಹೋಗ್ ನೋಡು, ರಾಣಿ ಬಿದ್ರೆ ನಾಳೆ ನೀನ್ ಒಬ್ನೇ ಬಂದ್ ನೋಡು. ಓಕೆ? ಇಲ್ಲಿಂದ ಊರಿಗೆ ನೀನು ಒಬ್ನೇ ನಡ್ಕೊಂಡು ಹೋಗ್ಬೇಕು, ಆಯ್ತಾ? ಹೋಗ್ತೀಯಾ? ಒಬ್ನೇನೆ ನಾನು 3 ಸುಡು ಮಾಡಿದೆ ಇಲ್ಲಿ ದಾರಿಲಿ. 20 ಜನ ಸುಟ್ಟಿದ್ದಾರೆ, ಇನ್ನು 10 ಬ್ಯಾಲೆನ್ಸ್ ಇದೆ. ಭಯದ ತಾನೆ? ಬಾ.
ಕುಮಾರ ಎಲ್ಲರೂ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಓಡಿಸ್ತಾರೆ ನೀನ್ ಸ್ಟಾರ್ಟ್ ಮಾಡ್ಕೊಂಡು ಯಾಕೋ ಹೇಳ್ತಾ ಇದೀಯಾ? ಏನಾದ್ರೂ ಸಮಸ್ಯೆ ಆದ್ರೆ ಟಕ್ಕಂತ ಎಸ್ಕೇಪ್ ಆಗ್ಬೋದು. ಈ ಟೈಮ್ ದೆವ್ವ ಓಡಾಡೋ ಟೈಮ್. ಈ ಟೈಮ್ ಅಲ್ಲಿ ಅಲಾರಾಮ್ ಹಿಡ್ಕೊಂಡು ನೀನ್ ಲವ್ ಮಾಡ್ತಾ ಇದೀಯಾ? ಆ ಹುಡುಗಿ ಸ್ಕೂಲ್ಗೆ ಹೋಗ್ಬೇಕಾದ್ರು ಕಾಲೇಜ್ಗೆ ಹೋಗ್ಬೇಕಾದ್ರು ಲವ್ ಮಾಡು. ನನ್ ಜೀವ ಯಾಕೆ ತಿಂತೀಯ? ನನಗೆ ಯಾವಾಗ ನೋಡ್ಬೇಕು ಅನ್ಸುತ್ತೋ ಅವಾಗ ನೋಡ್ತೀನಿ ನಾನು. ಇಲ್ಲಿ ನೋಡು, ಯಾರು ಬಂದ್ರೆ ಸೈಲೆಂಟ್ ಆಗಿ ಸೌಂಡ್ ಕೊಡು, ಸರಿನಾ? ಹೆಂಗ ಸೌಂಡ್ ಮಾಡೋದು? ಯಾಕೆ ಈ ಏರಿಯಾದಲ್ಲಿ ಭಯಂಕರವಾದ ದೆವ್ವ ಬರ್ತಿದೆ. ಏನ್ ಹೇಳ್ತಾ ಇದೀಯ? ಆ ದೆವ್ವ 4 ಮಳ ಮಲ್ಲಿಗೆ ಹೂ ಮುಡ್ಕೊಂಡು ಇದೇ ದಾರಿಯಲ್ಲಿ ಬರ್ತಿದೆ. ಲೂಸು, ನಿನ್ ಕೈಯಲ್ಲ ಕಣೆ ಮಲ್ಗೆ ಹೂ ಇರೋದು. ಯಾವ ಸಾಮಾನು ಎಲ್ಲೆಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅದಕ್ಕೆ. ದೆವ್ಗಳೇ ಬರ್ಬೇಡಿ ನನ್ನ ಹತ್ರ. ನನ್ನ ಹೆಂಡತಿಗೆ ನಾನು ಒಬ್ಬನೇ ಗಂಡ ಇರೋದವಳು ನೋಡ್ಕೊಳ್ಳೋದಕ್ಕೆ. ಈ ಊರಲ್ಲಿ ಎಲ್ಲರ ಮನಲ್ಲೂ ಸ್ಟವ್ ಇದೆಯೋ ಇಲ್ವೋ? ಮಚ್ಚಂತೂ ಇದೆ. ಬೆಳಗ್ಗೆ ಬಸ್ ಸ್ಟ್ಯಾಂಡ್ ಅಲ್ಲೇ ಕೊಚ್ಚ ಹಾಕಿದ್ರು ಸಾಕ್ಷಿ ಇಲ್ಲ ಅಂತಾರೆ. ಏನಾರ ರಾತ್ರಿ ನನ್ನ ಕತ್ತರಿಸಿದ್ರೆ ನನ್ನ ಹೆಂಡತಿ ಅನಾಥೆ ಆಗ್ಬಿಡ್ತಾಳಲ್ಲ. ಈ ತರ ನಾಯಿ ತರ ಕೂಗೋದೇ ನಮಗ್ ಸದ್ಯಕ್ಕೆ ಸೇಫ್ಟಿ. ಅಯ್ಯೋ ಪಾಪಗಳ, ರಾತ್ರಿ 1 ಗಂಟೆವರೆಗೂ ಸೀರಿಯಲ್ ನೋಡ್ತಾ ಕೂತಿದ್ರೆ ಥಿಯೇಟ್ರಿಗೆ ಸಿನಿಮಾ ನೋಡಕ್ಕೆ ಯಾವಾಗ್ಲೋ ಬರ್ತೀರಾ? ಅಯ್ಯೋ ಮಲಗಿರ್ಬೇಕಾದ್ರೆ ಚೆನ್ನಾಗಿ ಕಾಣಿಸ್ತದೆ. ಕುಮಾರ ತಪ್ಕೊಣು. ಡೋಂಟ್ ಟೇಕ್ ಮೋರ್ ಟೈಮ್. ಯಾಕಯ್ಯ ಕಿರಿಸ್ತೀಯಾ? ಇರಯ್ಯ, ಬರ್ತಾ ಇಲ್ವಾ ಅಲ್ಲಿ? ಏನಪ್ಪ ಕುಮಾರ, ಎದ್ರಕಂಡು ಎದ್ದು ಬಿದ್ದು ಓಡ್ ಬರ್ತಿದ್ಯಾ? ನನ್ನ ಕರ್ಕೊಂಡ್ ಬಂದಿರೋದು ಒಬ್ಬ ಧೈರ್ಯಶಾಲಿ ಮನುಷ್ಯ ಅಂತ ಹೇಳ್ತಾನೆ. ಆ ಮನೇಲಿ ಒಂದು ಉಚ್ಚನ ಇದೆ ಅಂತ ಯಾಕಯ್ಯ ಹೇಳಿಲ್ಲ ನೀನು? ಹೇಳು. ಈ ಚೂಡಿದಾರ್ ದುಪ್ಪಟ್ಟ ಹಾಕೋ ಬದಲು ಬೇರೆ ಯಾವ್ದೋ ದುಪ್ಪಟ್ಟ ಹಾಕೊಂಡ್ ಬಂದಿದ್ಯಲ್ಲೇ? ಈ ಚೂಡಿದಾರ್ ದುಪ್ಪಟ್ಟನ ಒಣಗ ಹಾಕಿದ್ದೆ ಕಣೆ. ಬೆಳಗ್ಗೆ ನೋಡಿದ್ರೆ ಕಾಣಿಸ್ಲೇ ಇಲ್ಲ. ಅಯ್ಯಯ್ಯೋ, ಬಟ್ಟೆ ಸಿಕ್ರೇನೆ ಗಂಡಸ್ರು ವಶೀಕರಣ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಇಷ್ಟು ದೊಡ್ಡ ದುಪ್ಪಟ್ಟ ಸಿಕ್ಕಾಕೊಂಡಿದೆ. ಹೋಯ್ತು ಹೋಗು. ಏನೇ, ನಾನೇ ಭಯ ಪಟ್ಕೊಂಡಿದ್ರೆ ನೀನ್ ಬೇರೆ. ಸುಮ್ನೆ ತಮಾಷೆಗೆ ಹೇಳ್ದೆ ಕಣೆ. ಇಲ್ಲ ಕಣೆ, ನಂಗೇನೋ ಅನ್ನಿಸ್ತದೆ. ಯಾರೋ ನನ್ನ ಫಾಲೋ ಮಾಡ್ತಿದ್ದಾರೆ. ಈ ನಾಯಿ ಕಚ್ಚಿದಾಗಿಂದ ನಂಗೆ ನಿದ್ದೆನೆ ಬರ್ತಾ ಇಲ್ಲ. ಯಾರು ನೋಡಿದ್ರು ನಾಯಿ ಬಗ್ಳದಂಗೆ ಅನಿಸುತ್ತೆ. ನಮ್ಮ ಜೀವನ ಏನಾಗುತ್ತೆ ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಯೋಚಿಕಪ್ಪ, ಈ ಅಂಗಡಿಲಿ ಜ್ಯೂಸ್ ಫೇಮಸ್. ನೀನ್ ಕುಡಿತಾ ಇರೋ, ನಾನು ಬರ್ತೀನಿ. ಸರ್, ನಾಯಿ ಕಚ್ಚಿದಾಗ ಒಕ್ಲು ಸುತ್ತ 14 ಇಂಜೆಕ್ಷನ್ ಹಾಕ್ಲಿಲ್ಲ ಬಿಡಿಸ್ ಬರುತ್ತಂತೆ. ಇಂಜೆಕ್ಷನ್ ತಗೊಂಡ್ರೆ ಎಣ್ಣೆ ತಂದು ಕೊಡ್ತೀನಿ ಅಂದೆ. ಮೊದಲು ಜ್ಯೂಸ್ ಕುಡಿಯಯ್ಯ, ಆಗ್ಲೇ ತಿನ್ನೋ ಬಿರಿಯಾನಿ ಜೀರ್ಣ ಆಗೋದು. ಇವನು ಹಣ್ಣು ಸವಿಯೋದಕ್ಕೆ ನಾನ್ ಜ್ಯೂಸ್ ಕುಡಿಬೇಕಾ? ಸುನಾಮಿ ಬಂದು ಇವ್ರನ್ನೆಲ್ಲ ಸಾಯಿಸಬಾರ್ದ? ಅಯ್ಯೋ, ನಾನು ಹಲ್ಲು ಜೂತ್ ಮೇಲೆ ಜ್ಯೂಸ್ ಕುಡಿದ್ರೆ ಜ್ವರ ಬಂದ್ಬಿಡುತ್ತಲ್ಲ. ಅಯ್ಯೋ, ಈ ಲವ್ ಮಾಡೋರ್ಗೆಲ್ಲ ಹಂದಿ ಜ್ವರ ಬರ್ಲಪ್ಪ ಸ್ವಾಮಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ನನ್ನ ಹೆಸರು ಕುಮಾರ. ನಾನು MBA ಓದಿದ್ದೀನಿ. ವಯಸ್ಸು 25 ಆಗಿದೆ. ನಮ್ಮಪ್ಪ ಪಂಚಾಯತಿ ಅಧ್ಯಕ್ಷರು ರಾಮಣ್ಣ ಅಂತ. ಅಮ್ಮ ಹೆಸರು ಸೀತಮ್ಮ. ಸರಿ. ನಮ್ಮಪ್ಪ ಅಮ್ಮಂಗೆ ಒಬ್ಬನೇ ಮಗ. ಆಸ್ತಿ 10 ತಲೆಮಾರು ತಿನ್ನೋ ಅಷ್ಟಿದೆ. ಓಹೋ. ಸಮೀರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಲ್ಲಿ ನನ್ನ ಚೈನಾ ಬ್ರಾಂಚ್ ಕಳಿಸ್ತಿದ್ದಾರೆ. ನೀವು ನನ್ನ ಜೊತೆ ಬರ್ಬೋದು. ನಾನ್ ಯಾಕೆ ಬರ್ಬೇಕು? ಕಟ್ಕೊಂಡಿರೋ ಹೆಂಡ್ತಿನ ಕರ್ಕೊಂಡು ಹೋಗ್ಬೋದು ಅಂತ ಕಂಪ್ನಿ ಅಲೋ ಮಾಡ್ತಾರೆ. ನಮ್ಗೆ ಅಂತ ಒಂದು ಅಪಾರ್ಟ್ಮೆಂಟು ಕೊಡ್ತಾರೆ. ಅದನ್ನ ನೀವು ಮದ್ವೆ ಆಗೋಳ ಹತ್ರ ಹೇಳಿ. ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ತುಂಬಾ ಕನ್ಸ್ ಕಾಣ್ತೀರಾ ಅಲ್ವಾ? ಕನ್ಸ್ ಕಾಣಲ್ಲ ರೀ, ಅದೇ ಹಾಗೆ ಬರುತ್ತೆ. ಈಗ ನೀವೇನ್ ಹೇಳ್ಬೇಕಂತಿದ್ದೀರಾ? ನನ್ನ ಲವ್ ಮಾಡ್ತಿದ್ದೀರಾ? ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ನನಗೂ ಇಷ್ಟ ಆಗಲ್ಲ, ಆದರೆ ನೀವು ನಂಗೆ ತುಂಬ ಇಷ್ಟ ಆಗಿದ್ದೀರಾ. ನಿಮಗೂ ನಾನು ಇಷ್ಟ ಆಗಿದ್ರೆ ನಮ್ಮ ಅಪ್ಪ ಅಮ್ಮ ಜೊತೆ ತಾಂಬೂಲ ಸಮೇತವಾಗಿ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳ್ತೀನಿ. ಲವ್ ಗಿವು ಅಂತ ನಿಮ್ಮ ಹಿಂದೆ ಸುತ್ತಿ ನಿಮ್ಮ ಹೆಸರನ್ನ ಹಾಳು ಮಾಡೋಕೆ ನಂಗೆ ಇಷ್ಟ ಇಲ್ಲ. ನೀವ್ ಅನ್ಕೊಂಡಿರೋದಾಗಲ್ಲ. ಆಗುತ್ತಾ ಆಗಲ್ವಾ ಅಂತ ನಾನು ಕೇಳಿದೆ. ಇಷ್ಟ ಆದ್ನೋ ಇಲ್ವೋ ಅಂತ ಕೇಳಿದೆ. ಹೋಗಿ ಕೆಲಸ ನೋಡ್ಕೊಳ್ಳಿ. ಓಕೆ, ಮದುವೆ ಆದ್ಮೇಲೆ ಎಲ್ಲ ಕೆಲಸ ಒಟ್ಟಿಗೆ ಮಾಡೋಣ. ಓಕೆ. ಏನೋ ಮಗನೇ, ನಾನು ಹೇಳ್ಕೊಟ್ಟಂಗೆ ಮಾತಾಡ್ದೆ ತಾನೆ? ಮೇಂಟೈನ್ ಆಗ್ತಿದ್ಯಾ? ಸೋಡಾಗೆ ಕಾಸು ಕೊಟ್ಬಿಟ್ಟೋಗ ಮಗನೇ. ಬ್ಯಾಡ ಬಾಯ್. ಎದ್ದೇಳಮ್ಮ, ಇನ್ನೂ ನೀನು ಹಾಡು ಮುಗಿಲಿಲ್ವಾ? ಬಿಸಿ ಬಿಸಿ ವಡೆ ಮಾಡಿದ್ದೀನಿ, ತಗೋ. ಇವತ್ತು ವಡೆನಾ? ಏನಮ್ಮ, ನಾಳೆ ನಿಮ್ಮಪ್ಪ ಲೀವ್ ಹಾಕ್ಬಿಟ್ಟು ನಿನಗೆ ಬಜ್ಜಿ ಮಾಡ್ಕೊಡ್ತಾನೆ, ಸರಿನಾ? ಬೇಡ ಬೇಡ, ರಜಾ ಇದ್ದಾಗ ಬಜ್ಜಿ ಮಾಡ್ಕೊಡಿ, ಓಕೆನಾ? ಅಯ್ಯೋ ಕುಕ್ಕರ್, ಹುಷಾರಪ್ಪ.
ಇಷ್ಟೊತ್ತಿಗೆ ಯಾರು? ಹಲೋ, ಹಲೋ, ಹಾಯ್ ದೀಪಾ, ನಾನು ಕುಮಾರ. ಹಾಂ, ಯಾರ್ದಮ್ಮ ಫೋನು? ಆ ರಾಮಣ್ಣನ್ ಮಗ ಅವತ್ ಹೇಳದ್ನಲ್ಲ ಕೈಯಿಂದ ಹಾವು ಬಿಡ್ಸಿದ್ರು ಅಂತ. ಓ ಅವಂದಾ? ಪಕ್ಕದೂರ್ನವನು. ಎಲ್ಲೋ ಲೈನ್ ಕ್ರಾಸ್ ಆಗಿರ್ಬೇಕು. ಪಕ್ಕದೂರು ಅಂದ್ರೆ ಟ್ರೈನ್ ಆದ್ರೆ ಕ್ರಾಸ್ ಆಗತ್ತೆ, ಲೈನ್ ಹೆಂಗ್ ಕ್ರಾಸ್ ಆಗತ್ತೆ? ಅಯ್ಯಯ್ಯ, ದೀಪಾ, ದೀಪಾ, ನೀನು ನೋಡಿದ ನೆಕ್ಸ್ಟ್ ಸೆಕೆಂಡಿಂದಾನೆ 100 ವರ್ಷ ನಿನ್ ಜೊತೆ ಬಾಳ್ಬೇಕು, ನಿನ್ ಮಡ್ಲಲ್ಲೇ ಸಾಯ್ಬೇಕು ಅಂತ ನಂಗೆ ಆಸೆ. ಏ ಹಾವು ಹಿಡ್ದವ್ನೆ. ಈ 7 ಜನ್ಮದಲ್ಲೂ ನಾನು ನಿಮ್ ಜೊತೆನೇ ಬಾಳ್ಬೇಕು ಅಂತ ನಂಗೆ ಆಸೆ ಆಗಿದೆ ಕಣ್ರಿ. ನೀನ್ ಫೋನ್ ಪಿಕ್ ಮಾಡಿ ಹಲೋ ಅಂತಾನೂ ಹೇಳದ್ ಬೇಡ, ಐ ಲವ್ ಯು ಅಂತ ಹೇಳಿದ್ರೆ ಸಾಕು ಪ್ಲೀಸ್. ಯಾಕೋ ಹಿಂಗ್ ಕಾಟ ಕೊಡ್ತಿದ್ಯಾ? ಬೇರೆ ದೇಶದ ಬಾಟ್ಲು ಆಚೆ ಇಟ್ಬಿಟ್ಟು ನಮ್ ದೇಶದ ಬಾಟ್ಲು ಒಳಗಿಟ್ರೆ ನಮ್ ದೇಶ ಹೆಂಗಯ್ಯ ಉದ್ಧಾರ ಆಗುತ್ತೆ. ನಮ್ ಕೂಲ್ ಡ್ರಿಂಕ್ಸ್ನು ಆಚೆ ಇಡಯ್ಯ. ಓಪನರ್ ಕೊಡಯ್ಯ. ಅಯ್ಯಲ್ಲಿ ಪೆನ್ನಿದೆ, ಏನ್ ಬೇಕಾದ್ರೂ ಬರೀತ್ಯಾ? ಕೊಡ. ಬಿಡೋಣ, ಇನ್ನು ಯಾವತ್ತಿಗೂ ಈ ಥರ ಮಾಡೋಣ. ದಯವಿಟ್ಟು ನನಗೆ ಕ್ಷಮಿಸ್ಬಿಡೋಣ, ಕ್ಷಮಿಸ್ಬಿಡೆ. ದಯವಿಟ್ಟು ಬೆರಳು ಕೊಡೋಣ. ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಸೇರಿಸ್ಕೋಬೇಕು. ಏನಾ? ಕೈಯಲ್ಲಿ ಪೇಪರ್ ಪೆನ್ ಇದೆ ಅಂತ ಏನೇನೋ ಬರೀತ್ಯಾ? ತೆಗೆದು ಕೊಟ್ಟ ಅಂದ್ರೆ ನೋಡು. ಇಷ್ಟು ದೊಡ್ಡ ಸಮಸ್ಯೆ ಮಾಡ್ಕೋದ್ರಪ್ಪ. ಏನ್ ಹೇಳಿ ನೀನು? ಕೊಟ್ಟು ಕಳ್ಸ್ಬಿಡಯ್ಯ. ಕೊಡು. ಕೊಡ ಇಲ್ಲಿ, ತಗೊಳ್ಳೋಣ. ಏಯ್, ಬರಿಯಕ್ ಮಾತ್ರ ಬೆರಳು, ಬಾಯ್ ಬಿಟ್ಟೆ ಹರಡೋ. ಇವನ ಹತ್ರನೇ ಬಂದು ತಗ್ಲಾಕೋತಾರೆ. ಅಷ್ಟ್ ಚಿಕ್ಕ ನ್ಯೂಸ್ಗೆ ಬೆರಳು ಕಳ್ಕೊಂಡ. ಏನಯ್ಯ ಇದು? ಬೆರಳೆ ಕತ್ತರಿಸ್ಬಿಟ್ಟ. ಸಾವಿ ಮಾಡಿರೋದು ಬೋಳ ನೋಡ್ತೀಯಾ? ಅದೇ ಕಣ ನಮ್ ಸ್ವಾಮಿ. ನನಗ್ ಕೋಪ ಬರಕ್ ಮುಂಚೆ ಮಣ್ಣೆಲ್ಲ ಎಲ್ಲಿತ್ತು ಅಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇರಿ, ಇಲ್ಲ ನಿಮ್ ಎತ್ತಿನ ಗಾಡಿ ಮಾತ್ರ ಮನೆಗ್ ಸೇರೋದು. ಏನ ಸುಟ್ಬಿಡ್ತೀರಾ? ಸುಟ್ಬಿಡಿ ನೋಡೋಣ. ಅದ್ ಹೆಂಗ್ ಮನೆಗೆ ಹೋಗ್ತೀರಾ ಇವತ್ ನಾನು ನೋಡೇ ಬಿಡ್ತೀನಿ. ರಾತ್ರಿ ಆ ಮಣಿ ಕಡೆಯವ್ರು ಬಂದು ಮರಳನ್ ದಂಧೆ ಮಾಡ್ತಾರೆ, ಅವ್ರನ್ನ ಬಿಟ್ಬಿಡ್ತೀರಾ? ನಮ್ಮನ್ನ ಹಿಡಿತೀರಾ? ಅವ್ರಿಗೆ ಸನ್ಮಾನ ಮಾಡ್ತೀರಾ? ಯಾಕೆ ಬಡವ್ರಂದ್ರೆ ಸಲ್ಗೆನಾ? ಈ ಮರಳು ಸಾಗೋದ್ರಿಂದನೇ ನಮ್ ಜೀವನ ಸಾಕ್ತಾ ಇರೋದು ಗೊತ್ತಾ? ನಮ್ಮನ್ನೆಲ್ಲ ಅಪರಾಧಿಗಳ ತರ ನೋಡ್ತೀರಾ? ಏಯ್, ಈ ಊರವರೆಲ್ಲ ನಮ್ಮ ಮಾತು ಕೇಳಲ್ಲ ಕಣ. ಕಿರ್ಚಾಡೋದು ಕೈ ಎತ್ತದೇನ ನಿಮ್ ಕೆಲ್ಸ? ಸಮಸ್ಯೆಗೆ ಪರಿಹಾರ ಹುಡ್ಕೊಲ್ವಾ? ನದಿಯಿಂದ ಮರಳು ಕದಿಬಾರ್ದು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ನಾನು ಒಬ್ಬೊಬ್ರಿಗೂ ಕರ್ದ್ ಪಾಠ ಹೇಳಕ್ ಆಗಲ್ಲ. ಕಾಕಿ ಬಟ್ಟೆ ಹಾಕೊಂಡು ಕಾಮಿಡಿ ಮಾಡ್ಬೇಡಪ್ಪ. ಈಗ ಇಷ್ಟೆಲ್ಲ ಗಲಾಟೆ ಮಾಡ್ತಿರಲ್ಲ, ರಾತ್ರಿ 12 ಗಂಟೆ ಮೇಲೆ ಎಷ್ಟು ಮರಳು ಕದೀತಾರೆ ಗೊತ್ತಿಲ್ವಾ ನಿನಗೆ? ಅವ್ರ ಹತ್ರ ತುಂಬಾ ದುಡ್ಡು ಇಸ್ಕೊಂಡಿದ್ದಾರೆ ಅಣ್ಣ, ಅದಕ್ಕೆ ಅವ್ರು ತಪ್ಪು ಕಾಣಲ್ಲ. ಇದು ನನ್ ಸರ್ಕಲ್, ಇದ್ರಲ್ಲಿ ಯಾರು ತಲೆ ಹಾಕ್ಬಾರ್ದು. ನದಿಲಿ ಮರಳು ಕದಿಯೋದು ಅಪರಾಧ ಅಂತ ನಮಗೂ ಗೊತ್ತು. ಇದು ನದಿನೂ ಅಲ್ಲ, ಸಾಗರನೂ ಅಲ್ಲ, ಇದೊಂದ್ ಬಾವಿ. ಲಾರಿಲಿ ಟ್ರ್ಯಾಕ್ಟರ್ಲಿ ಎಕ್ಸ್ಪೋರ್ಟ್ ಮಾಡಕ್ ಕದೀತಾರಲ್ಲ, ಅವ್ರನ್ನೆಲ್ಲ ಬಿಟ್ಬಿಟ್ಟು ರೈತರನ್ನ ಹಿಡ್ಕೊಂಡಿದ್ದೀರಾ? ರೈತರನ್ನ ಹಿಡ್ಕೋತೀರಾ ನೀವು? ಏನೋ 2 ಲೋಡ್ ತಗೊಂಡ್ ಹೋಗಿ ಮಾರಿ ಅವ್ರ ಜೀವನ ಕಟ್ಕೋತಾ ಇದಾರೆ. ಅವ್ರ ಹೊಟ್ಟೆಪಾಡು, ಅವ್ರನ್ನ ಹೋಗಿ ಹೊಡಿತೀಯಲ್ಲಯ್ಯ. ಪಾಪ ಕಣ್ರಿ, ಬಿಟ್ಬಿಡಿ ಅವ್ರನ್ನ. ಮಾತಾಡಿ ಸಮಸ್ಯೆನ ಸಾಲ್ವ್ ಮಾಡೋಣ. ಮನೆಗೆ ಹೋಗ್ರಿ, ಹೋಗ್ರ. ಎಲ್ಲ ನೀವೇ ನಿರ್ಧಾರ ಮಾಡ್ಬಿಟ್ರೆ ಸರಿ ಯಾಕೆ? ನಾನ್ ಯಾಕೆ? ಸ್ಟೇಷನ್ ಯಾಕೆ? ಕಾನೂನ್ ಯಾಕೆ ಸರ್? ಪೊಲೀಸ್ ಮಾಡೋದಕ್ಕೆ ತುಂಬಾ ಕೆಲ್ಸ ಇದೆಯಪ್ಪ, ನೀವ್ ಹೊರಡಿ. ಅಣ್ಣ ಹೇಳಾಯ್ತಲ್ಲ, ಸುಮ್ಮನೆ ನಡೀರಿ, ಹೋಗ್ರ.
ಏ ಮಾದೇಶ ಅದೋಗಲ್ಲ ಇಡು. ನಮಸ್ಕಾರ ಪಾಪ, ಹೆಂಗಿದ್ಯಾ? ಅಣ್ಣ ಇಲ್ವಾ? ಅವ್ರು ಮಂಡ್ಯಕ್ಕೆ ಹೋಗಿದಾರೆ ಕಣಯ್ಯ. ಏನ್ ವಿಚಾರ ಹೇಳಯ್ಯ, ಇಲ್ಲೇ ತಮ್ಮ ಇದ್ದಾರಲ್ಲ. ಅದೇ ಕಣ, ಕಾದಿರ್ ಬಾಯ್ ಎತ್ತಿನ ಗಾಡಿನ ಮರಳೆತ್ಕೊಂಡು ತಿರುಗ್ತಾನಲ್ಲ, ಅವನ್ನ ಹಿಡ್ದಿದ್ದಕ್ಕೆ ಮಣಿಯವ್ರನ್ನ ಬಿಟ್ಬಿಡ್ತೀವಿ ಅಂತ ನನಗೆ ಎದುರುತ್ರ ಕೊಡ್ತಾನೆ. ನಂಗೊಂಚೂರು ಮರ್ಯಾದನೆ ಕೊಡ್ಲಿಲ್ಲ. ನನಗ್ ಬಂದಿದ್ ಕೋಪಕ್ಕೆ ಕೈಯೋ ಕಾಲೋ ಮುರಿದಾಕ್ತಿದ್ದೆ. ಮಣಿ ಅಣ್ಣನ ಹೆಸರು ಸ್ಟೇಷನ್ ತನಕ ಬರಬಾರ್ದು ಅಂತ ಸುಮ್ಮನೆ ಇದ್ದೆ. ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಆ ಪ್ರೆಸಿಡೆಂಟ್ ರಾಮಣ್ಣ ಬೇರೆ ಅವ್ರು ಹೇಳಿದ್ರು ಅಂತ ಎಲ್ಲ ಹೋಗ್ಬಿಟ್ರು. ಇನ್ ನಾವೇನೆ ಕಾಕಿ ಬಟ್ಟೆ ಹಾಕೊಂಡು ನಿಂತಿರೋದು. ಇವಾಗ್ಲೂ ಅಣ್ಣನ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನೀವು ಕೊಡೋ ದುಡ್ಡಿಗೆ ನಾನು ಊರವ್ರ ಹತ್ರ ಎಲ್ಲ ಹಂಚ್ಕೊಂಡಿರಕ್ಕಾಗಲ್ಲ. ಒಂದ್ ಸಮಸ್ಯೆ ಅಂತ ಇಲ್ಲಿ ಬಂದು ಹೇಳ್ತಾ ಇದ್ದೀರಾ? ಮಾತಾಡಿದ ತಕ್ಷಣ ತುಳಿದಾಕ್ಬಿಟ್ಟಿದ್ರೆ ಹೊಡ್ದೊಂದ್ ಕೈ ಮುರಿದಾಕಿ 10 ದಿನ ಹಸ್ಕೊಂಡಿದ್ರೆ ಅವಾಗ ಎಗರಾಡಲ್ಲ. ಅಣ್ಣವ್ರಿಗೆ ಗೊತ್ತಾದ್ರೆ ನಾನು ನೋಡ್ಕೋತೀನಿ. ಹೇಳ್ಬಿಟ್ಟೆ ಅಲ್ವಾ, ಅವನನ್ನ ಹಂಗೆ ಹೊಸ್ಕಾಕ್ಬಿಡ್ತೀನಿ. ಬೆಂಡೆಕಾಯಿ ಕಟ್ ಮಾಡಿ ಅಂತಂದ್ರೆ ಬರೀ ತೊಟ್ ಮಾತ್ರ ತೆಗಿತಾ ಇದ್ದೀರಾ? ಎಷ್ಟು ಮಾಡಿದ್ರು ಸಾಕಾಗಲ್ಲ ಅಲ್ವಾ? ಮದ್ವೆ ಆದಾಗಿಂದ ನಾನು ಕೆಲ್ಸದವ್ನು ಮಾಡ್ಕೊಂಡ್ ಅಮ್ಮ ಧೈರ್ಯವಾಗಿ ಕಟ್ ಮಾಡಮ್ಮ. ಲೋ ಕುಮಾರ, ನೀನ್ ಚೆನ್ನೈಗೆ ಹೋದ್ರೇನೆ 6 ತಿಂಗ್ಳಿಗೆ ಒಂದ್ಸರಿ ಬರ್ತಾ ಇದ್ದೆ. ಇದ್ರಲ್ಲಿ ಇವಾಗ ಚೈನಾಗ್ ಬೇರೆ ಹೋಗ್ತಾ ಇದ್ಯಾ. ಯಾವಾಗ್ಲೋ ಬರ್ತೀಯಾ? ಅಮ್ಮ ಚೈನಾಯಿಂದ ಇಲ್ಲಿಗೆ ಬರೀ 5 ಅವರ್ ಫ್ಲೈಟು. ನೀನು ನೋಡ್ಬೇಕು ಅಂತ ಹೇಳು, ನಾನು ಬಂದ್ಬಿಡ್ತೀನಿ. ಏ ಕುಮಾರ, ನೀನು ಚೈನಾದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದೀಯ ಅಲ್ವಾ? ಅಲ್ಲೇ ಯಾವ್ದಾರು ಹುಡುಗಿನ ಮದ್ವೆ ಆಗ್ತೀಯ ಅಂತ ಅಮ್ಮ ಭಯ ಪಡ್ಕೊಂತಾ ಇದಾರೆ. ಏ ಲಕ್ಷ್ಮಿ, ಅಮ್ಮ ನಿನ್ನ ಅಕ್ಕ ಹೇಳೋದೆಲ್ಲ ಕೇಳ್ಬೇಡಮ್ಮ. ನಿಮ್ ಸೊಸೆ ಈ ಮನೆಯಿಂದ ಕರೆಕ್ಟಾಗಿ 6 ಕಿಲೋಮೀಟರ್ ದೂರದಲ್ಲಿದ್ದಾಳೆ. ಅಳಿ ಅಂದ್ರೆ ಈ ಹುಡುಗಿ ನೋಡಕ್ ಹೋಗತ್ರ ಇಲ್ಲ, ನೋಡ್ಕೊಂಡ್ ಬಂದಂಗೆ ಇದೆ. ಯೋ ಸಕ್ಕರೆ ಮಾವ, ನೀನ್ ಸುಮ್ನಿರಯ್ಯ, ನೀನ್ ಬೇರೆ ಹಾಕೊಡ್ತಾ ಇದೀಯ ಇಲ್ಲಿ. ಲೋ ಕುಮಾರ, ಎಲ್ಲೋ ಹೋಗ್ತಾ ಇದ್ಯಾ? ಸುಮ್ನೆ ಇರಕ್ಕಾಗಲ್ವಾ? ಅಮ್ಮ ಬಂದ್ಬಿಡ್ತೀನಮ್ಮ. ನಿಮ್ ತಮ್ಮಂಗೆ ಏನೂ ಗೊತ್ತಿಲ್ಲ ಪಾಪ. ಸಮಸ್ಯೆ ಆದ್ಮೇಲೆ ಪೊಲೀಸ್ನವ್ರು ಏನಾರು ಹೇಳಿದ್ರ? ಅಣ್ಣ, ನೀವ್ ಅವತ್ ಬಂದ್ ಮಾತಾಡಿದಿಕ್ಕೆ ಅವ್ನು ಇನ್ನೂ ಎದ್ರುಕೊಂಡ್ಬಿಟ್ಟಿದ್ದಾನೆ. ಅವ್ನ ಇನ್ಮೇಲೆ ನಮ್ ತಂಟೆಗೆ ಬರಲ್ಲ. ಆರಾಮಾಗಿರ್ಬೇಡ ಕಾದೇರ್. ಅವ್ರಿಗೆ ದುಡ್ಡು ಬೇಕು, ದುಡ್ಡಿಗಾಗಿ ಏನ್ ಬೇಕಾದ್ರೂ ಮಾಡ್ತಾರ ಅವರು. ಅವ್ರನ್ನ ತುಂಬಾ ಕೇವಲವಾಗಿ ನೋಡ್ಬೇಡ. ಹಾ ಅಪ್ಪ, ನಾನು ಸ್ವಲ್ಪ ಹೊರಗೋಗಿ ಬರ್ತೀನಿ. ಹೋಗಿದ್ ಬಾಪ. ಬರ್ತೀನಿ ಚಾಚಾ. ಸಿಂಹದ್ ಮರಿ ತರ ಇದ್ಯಾ. ನಮ್ಮೂರು ಬರೋ ನೋಡ್ಕೊತೀನಿ ಮುಂದೆ ಬರೋ. ಕುಮಾರ, ಏನಯ್ಯ ಚಿಕ್ಕ ಹುಡುಗರ ಹತ್ರ ಗಲಾಟೆ ಮಾಡ್ಕೊಂಡಿದ್ಯಾ? ಅಯ್ಯೋ ಎಣ್ಣೆ ಪೂರ್ತಿ ಸ್ವಾಮಿ ಮುಂದೆ ತಪ್ಪಾಗಿ ಮಾತಾಡ್ಬೇಡ. ಅವ್ರನ್ನೆಲ್ಲ ಕೊಲೆ ಮಾಡಬೇಕು ನಾನು. ಛೀ, ಕೂತ್ಕೋ. ಅಪ್ಪ ನೀನಾರು ಒಂದು ಕ್ವಾರ್ಟರ್ ಕೊಡ್ಸಪ್ಪ. ಮನೇಲಿ ಮಟನ್ ಮಾಡವ್ರೆ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಏ ದೀಪ, ಭಾನುವಾರ ಒಂದೇ ದಿನ ಮಾತ್ರ ನನಗ್ ಮಟನ್ ತಿನ್ನಕ್ಕಾಗೋದು. ಇವತ್ತು ವ್ರತನಾ? ಏ ನೆನ್ನೆ ಆ ಬುಡ್ಬುಡಿಕೆ ಅವನು ಏನ್ ಹೇಳ್ದ? ಮನೆ ಯಜಮಾನಿಗೆ ಆಪತ್ತು ಅಂತ. ನಮ್ಮನೇಲಿ ಯಾರಿದ್ದಾರೆ? ಅಪ್ಪ ತಾನೇ. ಅವ್ರಿಗೋಸ್ಕರ ನಾನ್ 1 ದಿನ ಅಲ್ಲ 10 ದಿನ ಬೇಕಿದ್ರು ವ್ರತ ಮಾಡ್ತೀನಿ. ನೀನ್ ಸುಮ್ನೆ ಹೋಗಿ ಆ ದೀಪ ಹಚ್ಬಿಡ್ಬಾ. ಅಯ್ಯಪ್ಪ, ನಾನೊಬ್ಬ ಮಂತ್ರವಾದಿನ ಕರೆಸಿ ನೀರ್ನೆಲ್ಲ ಎಣ್ಣೆ ಮಾಡಿಸಿ ಕುಡ್ಕೊಂಡು ಕೂತಿರ್ತಿದ್ದೆ. ಇಲ್ಲಿಗೆ ಯಾಕಪ್ಪ ನಾನು ಕರ್ಕೊಂಬಂದೆ? ಯಾಕೆ ದೇವಸ್ಥಾನಕ್ಕೆಲ್ಲ ಬರಬಾರ್ದಾ? ಇಲ್ಲಿ ಕೇಳು, ಈ ದೇವಸ್ಥಾನದಲ್ಲಿರೋ ಉಂಡಿ ಕದ್ದು ಸಿಂಗಾಪುರಲ್ಲಿ ಮಾರಿದ್ದೆ ಅಂತ ನನ್ನ ಮೇಲೆ ಒಂದು ಕೇಸ್ ಇದೆ. ಉಂಡಿಲಿ ಇದ್ದಿದ್ದೆ 3 ರೂಪಾಯಿ. ಇದು ಒಂದು ಕೇಸ ಅಂತ ಲಾಯರೇ ಸೂಸೈಡ್ ಮಾಡ್ಕೊಂಬಿಟ್ಟ. ಗೊತ್ತಾ ನಿಂಗೆ? ಯೋ, ನೀನ್ ತಿದ್ಕೊಂಡು ಉದ್ಧಾರ ಆಗ್ಬೇಕು ಅಂತಾನೆ ಬೇಡ್ಕೊಳಕ್ ಇಲ್ಲಿಗೆ ಬಂದಿದ್ದೀನಿ ನಾನು. ಸುಳ್ಳು ಹೇಳ್ಬೇಡ ಕುಮಾರ. ಹತ್ಸಿದ ಜಾಗದಲ್ಲಿ ಇಳಿಸಲ್ಲ, ಇಳಿಸಿದ ಜಾಗದಲ್ಲಿ ಹತ್ಸಲ್ಲ ನೀನು. ಆ ಹಾವಿಡಿಯ ಹುಡುಗಿ ಲಂಗ ದಾವಣಿ ಹಾಕೊಂಡು ಇಲ್ಲಿಗೆ ಬಂದಿರ್ತಾಳೆ, ಅದಕ್ಕೆ ನೀನು ನನ್ನ ಕರ್ಕ ಬಂದಿದ್ದೆ. ಇವತ್ತು ಆ ಹುಡುಗಿ ಜೊತೆ ಬಂದಿರೋ ಚಿಪ್ಸ್ ಪಾಕೆಟ್ನ ಪಟಾಯಿಸ್ಕೊತೀನಿ. ನನ್ನ ಪ್ರೀತಿನ ತೋರಿಸಿ. ಅಯ್ಯ, ಇವ್ನು ಏನಾರು ಹೇಳ್ಬೇಕಾದ್ರೆ ಓಡಾಗಿರ್ತಾನಪ್ಪ. ತಡಿ ಬಂದೆ. ಚಿಪ್ಸ್ ಪಾಕೆಟ್ ಐ ಕಮಿಂಗ್. ಯೋ ನಿಲ್ಸಯ್ಯ, ನೀನೇನ್ ನಮ್ಮ ಅಣ್ಣೋ ರಾಜ್ಕುಮಾರ? ದೊಡ್ಡದಾಗ್ ಪೋಸ್ ಕೊಡ್ತಾ ಇದ್ಯಾ? ಚಪ್ಪಲಿ ಕಿತ್ತೋಗುತ್ತೆ. ನಿನ್ನ ಹತ್ರ ತುಂಬಾ ದಿವಸದಿಂದ ಒಂದು ವಿಷಯ ಹೇಳಬೇಕು ಅಂತಿದ್ದೆ. ಈಗೆಲ್ಲ ಕೈಯಲ್ಲಿ ಬಾಟ್ಲಿ ಹಿಡಿಯಕ್ಕಾಗ್ತಿಲ್ಲ, ಮಲಗಿದ್ರೆ ಪಲ್ಟಿ ಹೊಡಿತಾ ಇದ್ದೀನಿ. ನಿನಗೆ ನಾನು ಡಬಲ್ ಓಕೆ, ನನಗೆ ನೀನು ಓಕೆ. ಐ ಲವ್ ಯು. ಆನ್ಸರ್ ಇಮಿಡಿಯೇಟ್ಲಿ. ತ್ರಿಶೂಲನ್ ತೆಗೆದು ಚುಚ್ಬಿಡ್ತೀನಿ. ಮರ್ಯಾದ್ಯಾಗ ಓಡೋಗ್ಬಿಡು. ದೀಪನೂ ಹಚ್ತಾಳೆ, ತ್ರಿಶೂಲದಲ್ಲ ಚುಚ್ತಾಳೆ. ನೀವೆಲ್ಲ ಯಾವ ಮನೆಗೆ ಹೋಗಿ ದೀಪ ಬೆಳಗ್ತಿರೋ ಏನೋ. ದೇವ್ರಿ, ನಮ್ಮಪ್ಪ ಯಾವಾಗ್ಲೂ ಚೆನ್ನಾಗಿರೋ ಹಾಗೆ ನೋಡ್ಕೊಳಪ್ಪ. ವಾ, ದೇವಸ್ಥಾನದಲ್ಲೂ ನೆಮ್ಮದಿಯಾಗಿರೋದು ದೀಪ. ಬಿಡಲ್ಲ. ಹೇ ಹೀರೋಯಿನ್, ಹೇ ಮೈ ಹೀರೋಯಿನ್. ದೀಪ ಹಿಡ್ಕೊಂಡು ಹೋಗ್ತಿರೋ ದೀಪ ಅವರೇ. ಹೇ ಹೇ, ನಾವು ಎಷ್ಟು ಸರಿ ಭೇಟಿಯಾಗಿದ್ದೀವಿ. ಒಂದು ಹಾಯ್ ಹೇಳಿದ್ರೆ ಕರ್ಗೋಗ್ತೀಯಾ? ನಾನು ಹುಡ್ದಾಗ್ಲಿಂದ ನೋಡ್ದವ್ರಿಗೆಲ್ಲ ಹಾಯ್ ಹೇಳ್ಬೇಕು ಅಂದ್ರೆ ಹೇಳ್ತಾನೆ ಇರ್ಬೇಕಾಗತ್ತೆ. ಓಕೆ ಓಕೆ, ಸರಿ 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 ಸರಿ. ಹಾಯ್ ಹೇಳೋದು ಬೇಡ, ಅಟ್ಲೀಸ್ಟ್ ಐ ಲವ್ ಯು ಹೇಳ್ಬೋದಲ್ವಾ? ಇವತ್ತಲ್ಲ, ಇನ್ನೊಂದು 50 ವರ್ಷ ನನ್ನ ಹಿಂದೆ ಸುತ್ತಿದ್ರು ಅದಾಗೋದಿಲ್ಲ. ಏ ಹೇ ದೀಪ, ಹೇ ಹುಷಾರ್ ಕಣ್ರಿ. ಏ ಐ ಆಮ್ ಸಾರಿ, ಕೈ ಹಿಡ್ದಿದ್ದಕ್ಕೆ
ಸಾರಿ ಸಾರಿ. ನಮ್ಮ ಹುಡುಗಂಗಲ್ಲಿ ತೆಂಗಿನಕಾಯಿ ಹೊಡೆದು ಬಸ್ ಎಲ್ಲ ನಿಲ್ಲಿಸ್ರು, ಸ್ಕೂಲ್ಗೆಲ್ಲ ಬೀಗ ಹಾಕ್ರ. ಏನಪ್ಪ ವಾಟ್ ಹ್ಯಾಪನ್? ಹೇ ಚಿಕ್ಕಪ್ಪ, ಏನ್ ಚಿಕ್ಕಪ್ಪ ಕಕ್ಕಪ್ಪ? ಆ ಹುಡುಗಿ ಹೊಡೆದಿ ದೇವ್ರ ಗಂಟೆಗಿಂತ ಜೋರಾಗಿ ಕೇಳಿಸ್ತಲ್ಲ. ಆ ಹುಡುಗಿಯಿಂದ ಹೋಗ್ಬೇಡ, ಬಹಳ ಕಷ್ಟ ಆಗತ್ತೆ ಅಂತ ಹೇಳಿದೆ ತಾನೆ. ಕೇಳಿದೆ ನನ್ನ ಮಾತು? ಹೊಡಿಲಿಲ್ಲ ಚಿಕ್ಕಪ್ಪ, ಸುಮ್ಮನೆ ಮುಟ್ಬಿಟ್ಟು ಹೋದ್ಲು. ಮುಟ್ಟುಬಿಟ್ಟು ಹೋದ್ಲಾ? ಹಸಿರಾವನ್ನೇ ಹಸಿರು ದಾರ ಅಂದೆ, ಇನ್ನು ಹೊಡೆದಿದ್ದು ನೋಡ್ಕೊಂಡ್ಬಿಡ್ತೀಯಾ? ಪಾಪಿ ನೀನು ಇಷ್ಟೊಂದು ನಾಚಿಕೆಟ್ಟು. ಸಾರಿ ಸಾರಿ ಸಾರಿ, ಅವಳು ಅವ್ರ ಅಪ್ಪಗೋಸ್ಕರ ಹಚ್ಚಿದ ದೀಪ ಕೆಳಗ್ ಬಿದ್ದಿದ್ದಕ್ಕೆ ಹೊಡೆದಿರ್ತಾಳೆ. ಅದನ್ನ ನೀವು ಮನ್ಸ್ಗೆ ಹಾಕೋಬೇಡಿ, ಕೋಪ ಸಾರಿ ಮೇಡಮ್, ಮಾಡ್ಕೋಬೇಡಿ. ಪರವಾಗಿಲ್ಲ. ಏಯ್ ಚಿಪ್ಸ್ ಪ್ಯಾಕೆಟು, ನೀನು ಬಂದು ಸಾರಿ ಕೇಳಿರ್ಲಿಲ್ಲ ಅಂದ್ರೆ 15 ಲಾರಿ ತುಂಬಾ ಜನ ತಗೊಂಡೋಗಿ ಇಡೀ ಹಳ್ಳಿನ ಊಟಿಸ್ ಮಾಡ್ಕೊಂಡ್ ಬಂದ್ಬಿಡ್ತಿದ್ದೆ. ಕಿಸಿಯದ್ ನೋಡಿದ್ದೀನಿ, ಹೋಗಮ್ಮ ನೀನು. ಏ ಹೋಗಪ್ಪ, ನೀನ್ ಕೂಡ ಸಲಿಗೆ ನನ್ನ ಅವಳು ನನ್ನ ಲವ್ ಮಾಡ್ತಾ ಇಲ್ಲ. ಯು ಆರ್ ನಾಟ್ ಎಜುಕೇಟೆಡ್. ಸರಿ ಬಾ ಹೋಗೋಣ. ಎಲ್ಲಿ ಹೋಗ್ತಿದ್ಯಾ? ಪ್ರಸಾದ ಕೊಡ್ತಾರೆ, ಯೋ, ಹೋಗೋಣ, ಬಾರಯ್ಯ. ದೇವ್ರ ಪ್ರಸಾದ ಯೋ, ಬೇಡ ಉಳ್ಸ್ಬೇಡ, ಅನ್ನೋದು ಬಾ. ಬಾರಯ್ಯ. ಯೋ, ಹುಡುಗಿಯರ್ಗೆ ಬಿಡಯ್ಯ. ಹೊಲ ತಿನ್ನಕ್ಕಾಗತ್ತೆ, ಪ್ರಸಾದ ತಿನ್ನಕ್ಕಾಗಲ್ವಾ? ಬಾ. ಏಯ್ ಏನೇ ಅಲ್ಲಿ ಹೊಡೆದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅಳ್ತಾ ಇದ್ಯಾ? ಅಪ್ಪ ಅನ್ನೋ ಹುಚ್ಚ ಹಿಡ್ದಿದೆ ನಿನ್ಗೆ. ನೀನ್ ಹಿಂಗ್ ಮಾಡೋದ್ ನಿಮ್ಮ ಅಪ್ಪಂಗೆ ಹಿಡ್ಸಲ್ಲ ಕಣೆ. ಯಾರನ್ನ ಹೊಡೆದಿದ್ಯಾ ಗೊತ್ತಾ? ಒಳ್ಳೆ ಹುಡ್ಗ ಕಣೆ ಅವನು. ಕ್ಷಮೆ ಕೇಳ ಅವನ ಹತ್ರ. ಹಾ ಯಾವಾಗ? ಚಾಚಾ ಅಲ್ಲಿದ್ದಾರಾ? ಸರಿ, ನಾನು ಈಗಲೇ ಬರ್ತೀನಿ. ಅಮ್ಮ ಲಕ್ಷ್ಮಿ, ಅಪ್ಪ ಕುಮಾರನ್ ಕರಿ. ಈಗ್ಲೇ ಕರಿತೀನಿ. 4 ದಿನ ಊರಲ್ಲಿಲ್ದಿದ್ರೆ ಏನಾದ್ರೂ ಮಾಡ್ಕೋತೀರಾ ನೀವು? ಏನಣ್ಣ, ಇವ್ರು ಕರ್ದಿದ್ ಜಾಗಕ್ಕೆಲ್ಲ ಬಂದು ನಿಂತ್ಕೊಳಕ್ ನಮ್ಗೇನ್ ದರ್ದ? ಹಿಂಗೆ ಹೋದ್ರೆ ಇನ್ ಮುಂದೆ ಸಮಸ್ಯೆ ಮುಗಿಯತಂಗ್ ಸ್ವಲ್ಪ ಸಮಾಧಾನವಾಗಿರು. ಹೋಗೋಣ. ಹೌದು, ನೀನ್ ಹೇಳಿದ್ದೆಲ್ಲ ಇವ್ರು ಕೇಳ್ತಾರೆ ಅನ್ನೋ ಹಾಗೆ. ಸ್ವಾಮಿ, ಏನೇ ಇದ್ರು ಮಣಿ ಮಾತಾಡ್ಲಿ, ನೀನ್ ಮಾತಾಡ್ಬೇಡ. ನಾನು ಹೇಳೋ ಮಾತು ಕೇಳು. ಎಲ್ಲ ಕಳ್ಳರು ಒಟ್ಟಿಗೆ ನಿಂತಿದ್ದಾರೆ ನೋಡು. ಇದು ನಮ್ಮ ಬಂದೆ. ಮಣಿ, ಮುಗ್ಧ ಜನಗಳ ಜೊತೆ ಆಟ ಆಡ್ಬೇಡ. ಕಾದರ್ ಬಾಯಿನ ಹೊರಗ್ ಕರ್ಸು. ಸಂಜೆ ಒಳಗೊಂದ್ ಮನೇಲಿ ಇರ್ಬೇಕು. ಇಲ್ಲ ಅಂದ್ರೆ ನಾಳೆ ನಡೆಯೋ ಅನಾಹುತಕ್ಕೆ ನೀನೇ ಕಾರಣ ಆಗ್ತೀಯಾ. ಇದು ನಮ್ ಸಮಸ್ಯೆ. ನಿಮ್ ಸಮಸ್ಯೆಗೆ ನಾವ್ ತಲೆ ಹಾಕಿದೀವ. ನೀವ್ ಯಾಕೆ ನಮ್ ಸಮಸ್ಯೆಗೆ ಮೂಗ್ ತೋರಿಸ್ತೀರಾ? ಇದನ್ನ ನಾನ್ ನೋಡ್ಕೋತೀನಿ. ಏನಪ್ಪಾ ಅದೆಲ್ಲ ನೀನ್ ನೋಡ್ಕೋತಿಯಾ? ಕಾದರ್ ಬಾಯಲ್ಲಿ ಎಲ್ಲಾದ್ರೂ ಮಟನ್ ಅಂಗಡಿಲಿ ಹೋಗಿ ಹುಡುಕಿ. ಏಯ್, ಯಾರ ಹತ್ರ ಕೈ ತೋರ್ಸ್ ಮಾತಾಡ್ತಾ ಇದ್ಯಾ? ತೋರ್ಸದ್ ಕೈ ಕತ್ತರಿಸ್ಬಿಡ್ತೀನಿ. ಏಯ್, ಸುಮ್ನೆ ಇರು ಕುಮಾರ, ಇವ್ರ ಜೊತೆ ನಿಂಗೆ ಯಾಕೆ? ಕೋಪ ಮಾಡ್ಕೊಂಬೇಡ. ಮಣಿ, ಸಂಜೆ ಒಳಗೆ ಖಾದರ್ ಬಾಯ್ ನನ್ನ ಮನೆ ಎದುರಿಗಿರ್ಬೇಕು. ಹೇಳಾಯ್ತು. ಬನ್ನಿ ಚಾಚಾ, ಹೋಗೋಣ. ಅಣ್ಣ, ಇವ್ರು ನೀನ್ ಸುಮ್ನೆ ಬಿಡಬಾರ್ದಣ್ಣ. ಏಯ್, ಇವ್ರಿಗೆಲ್ಲ ಹೆದರ್ತೀವ? ನೀವು ಅನ್ನು ಎಲ್ರು ಕತ್ರಸಾಕ್ತೀನಿ. ಸುಮ್ನಿರು. ಯಾವಾಗ್ಲೂ ಕತ್ತರಿಸ್ಬೇಕು, ತುಳ್ದಾಕ್ಬೇಕು ಅಂತ್ಯ. ಹುಡುಗಾಟ ಎಲ್ಲ ನಿಲ್ಸಿ ಸ್ವಲ್ಪ ಸಮಾಧಾನ ತಗೋ. ಏಯ್, ಅವ್ರನ್ನ ಸಾಯ್ಸಕ್ಕ ಇಷ್ಟ ದಿನ ಕಾಯ್ತಾ ಇದ್ದಿದ್ದು. ಇವ್ರಿಗೆ ಸರಿಯಾಗಿ ಕೇಳಬೇಕು. ಕಾಸು ತಗೋತಾರೆ, ಕೆಲಸ ನೆಟ್ಟಗೆ ಮಾಡಲ್ಲ. ಏನು ಅವ್ರು ಬಂದು ಏನ್ ಹೇಳ್ಬಿಟ್ಟು ಹೋದ್ರು? ಏಯ್, ಆ ಕಾದರ್ ಬಾಯಿನ ಬಿಡಕ್ ಹೇಳ್ದೆ ತಾನೆ? ಒಂದಿನಕ್ಕಾದ್ರೂ ಇರ್ಲಿ ಅಲ್ವಾ? ಹಿಡಿ ಅಂದ್ರೆ ಹಿಡಿಬೇಕು, ಬಿಡು ಅಂದ್ರೆ ಬಿಡ್ಬೇಕು. ದುಡ್ಡು ಇಸ್ಕೋತಿಯಲ್ಲ. ಯೋ ಬಾರಯ್ಯ. ಏನ ಮುದಿಯ, ನಿನ್ಗೋಸ್ಕರ ಜನ ಹಾರಾಡ್ತಿದ್ದಾರೆ. ಇನ್ನೊಂದ್ಸಲ ಹಾರಾಡ್ದೆ ಎತ್ತು ಬಿಡ್ತೀವಿ ನಿನ್ನ. ಆಗೋ. ಅಣ್ಣ, ಪ್ರೆಸಿಡೆಂಟ್ ತುಂಬಾ ಓವರ್ ಆಗಿ ಆಡ್ತಿದ್ದಾನೆ, ಮುಗಿಸ್ಬಿಡಣ್ವಾ? ಚಾಚಾ, ನಾವೇನ್ ಮಾಡಿದ್ರು 15 ದಿನದಲ್ಲಿ ಹೊರಗಿರ್ಬೇಕು. ಅವ್ನ್ ಎತ್ಬಿಟ್ರೆ ಜೀವನ ಇಡೀ ಜೈಲಲ್ಲಿ ಮುದ್ದೆ ಮುರಿ ಅಂತಿದ್ಯಾ? ನಾವು ಸಂಪಾದಿಸೋದು ಎದ್ದು ಮಜಾ ಮಾಡಕ್ಕೆ. ಅದೇ ಬದುಕು. ದೀಪ, ನಾನು ನೋಡ್ಬೇಕು ಅಂದಲ್ಲ, ಏನ್ ವಿಷಯ? ತಪ್ಪು ಮಾಡ್ದೆ, ಕ್ಷಮಿಸಿ ಅಂತ ಕೇಳೋಕ್ ಬಂದೆ. ನಿನ್ ಕ್ಷಮೆ ಹಾಯ್ ಎಲ್ಲ ನನಗೆ ಬೇಡ. ನನಗೆ ನನ್ನ ಪ್ರೀತಿ ಬೇಕು. ಅಯ್ಯೋ, ಇದು
ಇದ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ಬೇಡಿ. ನನ್ನಿಂದ ಆಗಲ್ಲ. ಏಯ್ ಯಾಕೆ ಆಗಲ್ಲ? ನನಗ್ ನೀನಂದ್ರೆ ತುಂಬಾ ಇಷ್ಟ. ನಿನಗ್ ನಾನು ಇಷ್ಟ ಇದ್ದೀನ ಇಲ್ವಾ? ಒಂದು ಇಷ್ಟ ಇದೆ ಅಂತ ಹೇಳು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳು. ಇಷ್ಟ ಇಲ್ಲ ಅಂದ್ರೆ ನಾನು ಈಗಲೇ ಹೋಗ್ಬಿಡ್ತೀನಿ. ನಿಮ್ ತರ ಹುಡುಗ, ನಿಮ್ ತರ ಕುಟುಂಬನ ಬೇಡ ಅನ್ನೋದಕ್ಕೆ ನಂಗೇನಾರು ಹುಚ್ಚ? ಮತ್ತಿನ್ನೇನ್ ಸಮಸ್ಯೆ ನಿನಗೆ? ನನ್ ದುರಾದೃಷ್ಟೆ. ನಾನು ಹುಟ್ಟಾಗ್ಲೇ ನಮ್ಮಮ್ಮ ಸತ್ತೋದ್ರು. ಆವತ್ತಿಂದ ನಮ್ಮಪ್ಪನೇ ನನ್ನ ನೋಡ್ಕೊಳ್ತಿರೋದು. ಅವ್ರನ್ನ ಬಿಟ್ಬಿಟ್ಟು ನಿಮ್ ಜೊತೆ ಚೈನಾಗ್ ಬರಕ್ಕಾಗತ್ತಾ? ಎಲ್ಲ ಹುಡ್ಗಿರು ಮದ್ವೆ ಆದ್ಮೇಲೆ ಗಂಡನ ಜೊತೆನೆ ಕಣ ಇರ್ಬೇಕು. ಅಪ್ಪ ಎಲ್ಲ ಒಂದ್ ಸಮಸ್ಯೆ ಅಂತ. ನಿಲ್ಸಿ. ನಮ್ಮಪ್ಪನ ಬಗ್ಗೆ ನಿಮ್ಗೇನ್ ಗೊತ್ತು? ನಮ್ಮಮ್ಮ ಸತ್ತಾಗ ನಮ್ಮಪ್ಪಗೆ 24 ವರ್ಷ. ಒಂದ್ ಹುಡುಗಂಗೆ ಜೀವನ ಶುರುವಾಗೋ ಸಮಯದಲ್ಲಿ ನಮ್ಮಪ್ಪಂಗ್ ಜೀವನನೇ ಮುಗ್ದೋಯ್ತು. ಇನ್ನೊಂದ್ ಮದ್ವೆ ಅಂತ ಯೋಚನೆ ಮಾಡ್ದೆ. ನನ್ಗೋಸ್ಕರ, ನನ್ ಸಂತೋಷಕ್ಕೋಸ್ಕರ ಬದುಕ್ತೋರವ್ರು. ಅವ್ರನ್ನ ಬಿಟ್ಬಿಟ್ಟು ನಂಗ್ ಬರೋದಕ್ಕಾಗಲ್ಲ. ಎಲ್ರಿಗೂ ಅಪ್ಪ ಅಂದ್ರೆ ಗುರು, ನನಗೆ ಅವರು ದೇವ್ರು. ನಮ್ ಕುಟುಂಬ ಇಡೀ ಊರ್ಗೆ ಊಟ ಹಾಕುತ್ತೆ, ನೀವ್ ಅಪ್ಪ ನೋಡ್ಕೊಳಕ್ಕಾಗಲ್ವಾ? ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡಿ. ನಾನ್ ನಿಮ್ಮನ್ನ ನೋಡ್ದಾಗ್ಲಿಂದ ನಮ್ಮ ಅಪ್ಪನ ಸ್ವಲ್ಪನೇ ಮರ್ತು ಹೋಗ್ತಾ ಇದ್ದೀನಿ. ಕೊನೆಗಾಲದಲ್ಲಿ ನಾನು ಅವ್ರನ್ನ ಮಗು ತರ ನೋಡ್ಕೋಬೇಕು. ಅವ್ರ ಉಸಿರು ನನ್ ಮಡ್ಲಲ್ಲೇ ಹೋಗ್ಬೇಕು. ದೀಪಾ ಪ್ಲೀಸ್, ನಾನ್ ನಿಮ್ಮನ್ ಬೇಡ್ಕೊಂತೀನಿ. ನನ್ನ ಕೃತಜ್ಞತೆ ಇಲ್ದಿರೋಳ್ ತರ ಮಾಡ್ಬೇಡಿ. ಸ್ವಲ್ಪನೇ ಮರ್ತು ಹೋಗ್ತಾ ಇದ್ದೀನಿ. ಪ್ಲೀಸ್, ನಾನ್ ನಿಮ್ಮನ್ನ ಬೇಡ್ಕೊಂತೀನಿ. ನನ್ನ ಕೃತಜ್ಞತೆ ಇಲ್ದಿರೋಳ್ ತರ ಮಾಡ್ಬೇಡಿ. ಹಲೋ ಸುರಭಿ, ನಾನು ಕುಮಾರ್ ಮಾತಾಡ್ತಾ ಇದ್ದೀನಿ. ನಾನು ಹೊರಟೆ. ಏನಿಲ್ಲ, ನಿಮ್ಮ ಫ್ರೆಂಡ್ ಹತ್ರ ಹೇಳ್ಬಿಡಿ. ಇನ್ನು ಮುಂದೆ ನಾನು ಅವಳ ಜೀವನದಲ್ಲಿ ಬರಲ್ಲ. ಕುಮಾರ, ಅದು ಏನಂದ್ರೆ ದೀಪಾ ಬಂದು ಅವಳನ್ನ ನಾನು ಯಾವತ್ತೂ ಮರೆಯಲ್ಲ. ನನ್ನ ಮನಸ್ಸಲ್ಲಿ ಯಾವತ್ತೂ ಇರ್ತಾಳೆ. ಕುಮಾರ, ನಾನು ಹೇಳದ್ ಕೇಳಿ. ದೀಪಾ ತುಂಬಾ ಒಳ್ಳೆ ಹುಡುಗಿ. ನಾಳೆ ನಾನು ಪಾಸ್ಪೋರ್ಟ್ ತರ್ಸ್ಕೊಂಡು ಚೈನಾ ಜಪಾನ್ಗೆಲ್ಲ ಹೋಗ್ತೀನಿ. ನೀನ್ ಈ ಊರಲ್ಲಿ ಕಿಸ್ತಿದ್ ಸಾಕು, ಅಲ್ಲೇನ್ ಕಿಸಿಯೋದ್ ಬೇಡ. ಅಲ್ಲಮ್ಮ, ಅವನು ಫಾರಿನ್ ಹೋಗಿ ಚೆನ್ನಾಗಿ ದುಡಿಬೇಕು ಅಂತಿದ್ದಾನೆ. ನಿಂಗೇನ್ ಸಮಸ್ಯೆ? ಹಾಗಲ್ಲ, ಆ ಊರಲ್ಲಿ ಬಾರ್ ಎಲ್ಲ ಬೆಳಗ್ಗೆ ಓಪನ್ ಆಗುತ್ತೆ. ಅದಕ್ಕೆ ಈ ಅಪ್ಪ ಹೋಗ್ಬೇಕು ಅಂತಿದ್ದಾನೆ. ಹರಾಮಿ. ಅಯ್ಯ, ಏನಮ್ಮ ನೀನು? ಮಗ ಹೊರಟಾಗ ಕಣ್ಣೀರ್ ಹಾಕ್ತಿಯಲ್ಲ. ಅಮ್ಮ ಅಲ್ಲಿ ಬಂದ್ರು ಅಳ್ತಾಳೆ. ನಾನೇ ನಿನ್ ಜೊತೆ ಬರ್ತೀನಿ. ಅಪ್ಪ, ನೀವು ಬಂದ್ರೆ ನೀವು ಅಳ್ತೀರಾ, ನಾನು ಅಳ್ತೀನಿ. ನಾನು ನೋಡ್ಕೋತೀನಪ್ಪ. ಸರಿಪ್ಪ, ಚೆನ್ನಾಗಿರು. ಅಮ್ಮ, ಹುಷಾರಮ್ಮ. ಹುಷಾರಾಗಿರು. ಏನೇ ಮಾಡ್ತಾ ಇದ್ಯಾ? ಈಗ ನಿಂಗೆ ಏನ್ ಪ್ರಾಬ್ಲಮ್ಮು? ಇಲ್ಲಿ ನೋಡು, ನಿಂಗೊಂದು ಒಳ್ಳೆ ಲೈಫ್ ಸಿಕ್ಕಿದೆ, ಅದನ್ನ ಹಾಳು ಮಾಡ್ಕೋಬೇಡ. ಒಂದು ಹುಡುಗಿಗೆ ಡಿಗ್ರಿ, ಹಣ ಏನ್ ಬೇಕಾದ್ರೂ ಸಿಗುತ್ತೆ. ಆದ್ರೆ ಒಂದು ಒಳ್ಳೆ ಗಂಡ ಸಿಕ್ಕಿಲ್ಲ ಅಂದ್ರೆ ಜೀವನ ಪೂರ್ತಿ ಆಳ್ಬೇಕು. ಒಳ್ಳೆ ಕುಟುಂಬ, ಒಳ್ಳೆ ಹುಡುಗ, ಯಾಕೆ ಹಿಂಗ್ ಹಠ ಹಿಡಿತಾ ಇದ್ಯಾ? ನಾನು ಅವನನ್ನ ಲವ್ ಮಾಡ್ತಿದ್ದೀನಿ ಅಂತ ನಿಂಗೆ ಹೇಳದ್ನಾ? ನೀನ್ ಹೇಳೋದ್ ಬೇಡ, ನನಗ್ ಗೊತ್ತು. ನಿನ್ ತುಟಿ ಮಾತ್ರ ಇಲ್ಲ ಅಂತಿದೆ, ಆದ್ರೆ ನಿನ್ ಕಣ್ಣು ಅವನ್ನ ಲವ್ ಮಾಡ್ತಿದೆ ಅಂತಾನೆ ಹೇಳ್ತಾ ಇದೆ. ಇಲ್ಲ ಅಂತ ಏನ್ ಮಾಡಿದ್ರೆ ನಂಬ್ತ್ಯಾ? ಇರು, ನಾನು ಅವನಿಗೆ ಫೋನ್ ಮಾಡ್ತೀನಿ. ಅವ್ನು ಹಲೋ ಅಂದಾಗ ನಿನ್ ಕಣ್ಣಿಂದ ಒಂದ್ ಹನಿ ಬಂದಿಲ್ಲ ಅಂದ್ರೆ ನಾನು ಒಪ್ಕೋತೀನಿ ನಿನಗ್ ಲವ್ ಇಲ್ಲ ಅಂತ. ಅಷ್ಟೇ ತಾನೇ? ಸರಿ ಕೊಡು. ತಗೋ, ಮಾತಾಡು. ಹೇಳಿ ಸುರಭಿ. ಹಲೋ ಸುರಭಿ. ದೀಪಾ